here to support them. News reporters Hello everyone, I am Janavi. I am Kushi. We are the news reporters of RBHS. Today we are here to interact with the candidates who are participating in the school election. Come, let us go and know about their plans and ideas. Yes. Hi, Hello. who are the candidates participating in the school election? The candidates are ಸರ್, ಇವಾಗ ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ನಡೀತಿದೆ ಅಲ್ವಾ ಸರ್? ನೀವು ಇವಾಗ ವೋಟರ್ಸ್ಗಾಗಲಿ ಅಥವಾ ಕ್ಯಾಂಡಿಡೇಟ್ಸ್ಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ನಡೀತಾ ಇದೆ, ಗೆದ್ದವ್ರಿಗೆ ಏನೇನೆಲ್ಲ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಇದು ಸ್ಟೂಡೆಂಟ್ ಎಲೆಕ್ಷನ್ ಅಂತ ಇರುತ್ತೆ. ನಿಮ್ಮ 18 ವರ್ಷ ಆದಮೇಲೆ ಅಂತ ಬರೋಂಥ ಎಲೆಕ್ಷನ್ ಯಾವ ಥರ ನಡೆಯುತ್ತೆ, ಯಾವ ಥರ ಸ್ಟೆಪ್ ಇರುತ್ತೆ, ಏನೇನು ಮಾಡಬೇಕಾಗುತ್ತೆ, ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು, ಯಾವ ಥರ ಅಲ್ಲಿ ID ಕಾರ್ಡ್ ತೋರಿಸ್ತಾರೆ, ಇಲ್ಲ ನಿಮ್ದು ಆಧಾರ್ ಕಾರ್ಡ್ ತೋರಿಸ್ತಾರೆ ನೀವು. ಸೊ ಹಾಗಾಗಿ ನೀವು ಎಲೆಕ್ಷನ್ ಹೆಂಗೆ ನಡೆಯುತ್ತೆ, ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ಅನ್ನೋದು ನಿಮ್ಗೆ ಗಮನಕ್ಕೆ ಬರೋ ಥರ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ. ಇದಾದಮೇಲೆ ಇಲ್ಲಿ ಗೆದ್ದಂಥವನು ತನ್ನ ಸ್ನೇಹಿತರದಾಗಿರ್ಬೋದು, ಸ್ಟೂಡೆಂಟ್ಸ್ದಾಗಿರ್ಬೋದು, ಕಷ್ಟ ಸುಖ ಏನಿದೆ, ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ, ಯಾವ ಸಬ್ಜೆಕ್ಟಲ್ಲಿ ಯಾವ ಟೀಚರ್ಸ್ ಬರ್ತಿಲ್ಲ, ಯಾವ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಅನ್ನೋದನ್ನ ತಗೊಂಡೋಗಿ ಆ ಕನ್ಸರ್ನ್ ಟೀಚರ್ಸ್ಗೆ ಹೇಳಿ ಅವರಿಗೆ ವ್ಯವಸ್ಥಿತವಾಗಿ ಪಾಠ ಮಾಡಿಸೋಂಥದ್ದಾಗ್ಬೋದು, ಫೀಲ್ಡಿಗೆ ಕರ್ಕೊಂಡು ಹೋಗೋದಂಥದ್ದಾಗ್ಬೋದು, ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡೋವಂಥದ್ದು. ಆಮೇಲೆ ಶಾಲೆಯ ವಾತಾವರಣ ಆಗ್ಬೋದು, ಪ್ರೆಮಿಸಸ್ ಆಗ್ಬೋದು ಕ್ಲೀನಾಗಿ ಇಟ್ಕೊಂಡು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂಥದ್ದು. ಟೀಚರು ಮತ್ತು ಸ್ಟೂಡೆಂಟ್ನ ಮಧ್ಯದಲ್ಲಿ ಒಬ್ಬ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋಂಥ ಲೀಡರ್ಶಿಪ್ ಬೇಕು. ಹಾಗೆ ಇನ್ನು ಮುಂದೆ ಆಗಲಿ ಅವ್ನ ಲೀಡರ್ಶಿಪ್ನ ಬೆಳೆಸ್ಕೊಂಡು ಒಂದು ಸಂಸ್ಥೆ ಆಗಿರ್ಬೋದು, ತನ್ನ ಮನೆ ಆಗಿರ್ಬೋದು, ತನ್ನ ವಾತಾವರಣ ಆಗಿರ್ಬೋದು ಬೆಳೆಸ್ಕೊಂಡು ಲೀಡರ್ಶಿಪ್ ಬೆಳೆಸುವಂಥ ವ್ಯವಸ್ಥೆಗೆ ಆತನು ಬೆಳಿಬೇಕು. ಅದೇ ಕಾರಣಕ್ಕೂ ತಾರತಮ್ಯ ಮಾಡಬಾರ್ದು. ತಂದು ತುಂಬ ಆತ್ಮೀಯವಾಗಿರ್ಬೋದು, ತುಂಬ ಕ್ಲೋಸ್ ಫ್ರೆಂಡ್ ಅಂತ ಆಗಿರ್ಬೋದು, ಯಾವುದೇ ತಾರತಮ್ಯ ಮಾಡ್ದಂಗೆ ಎಲ್ಲ ಮಕ್ಕಳಿಗೂ, ಎಲ್ಲ ಸ್ನೇಹಿತರಿಗೂ ಒಂದೇ ವಿಚಾರವಾಗಿ ವ್ಯವಸ್ಥಿತವಾಗಿ ಅವನು ನಡ್ಕೋಬೇಕು. ತಾರತಮ್ಯ ಮಾಡಬಾರ್ದು ಯಾರಿಗೂ ಅನ್ನೋದು ಈ ವಿಚಾರವಾಗಿ ಹೇಳ್ತಿದ್ದೀನಿ. ಕರೆಕ್ಟಾಗಿ ನಡೀಲಿ, ಗೆದ್ದವನು ಕರೆಕ್ಟಾಗಿ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗಲಿ. ಸಂಸ್ಥೆಗಾಗಿರ್ಬೋದು, ಶಾಲೆಗಾಗಿರ್ಬೋದು, ಟೀಚರ್ಸ್ಗಾಗಿರ್ಬೋದು ಒಳ್ಳೆ ನೇಮು ಫೇಮು ತರೋಂಥ ವ್ಯವಸ್ಥೆ ಮಾಡ್ತೀನಿ. ಒಳ್ಳೆಯದು, ಆಲ್ ದಿ ಬೆಸ್ಟ್. ಓಕೆ. Come, let us take the opinion from the candidate. Good morning. The election process is full swing. Joining in right now, Sachin, who was a candidate. So, Sachin, how are you feeling right now? It's a proud and a happy emotional moment for me. Come, let us start with another contestant. So what's your name? My name is Shubha. Introduce yourself. And my full name is Shubhashri. I'm studying in RBHS. I'm studying in 10th standard B section. And my symbol is the importance of justice. Why did you decide to contest in this election? Well, I want to create a bridge between the faculty and the students and make sure that every student are heard and their needs are recognized. So, why should students vote for you? Well, I'm reliable and I'm non-judgmental and I'm someone they can rely on. So they can trust me with their problems. What are your main goals if you win in this election? I want to create mutual respect and understanding between the students and make sure that every student is safe and can read without having to worry about external factors. Thank you.